ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಲ್ಲಿ ಎಷ್ಟು ಕಾರ್ಮಿಕರು ಕೆಲಸ ಮಾಡ್ತಾರೆ. ತಾವೆಲ್ಲರೂ ಬಂದು ನಮ್ಮ ಆಫೀಸಿಗೆ ಭೇಟಿ ನೀಡಿ ಇವರ ಹೆಸರಲ್ಲಿ ನಾವು ಲಂಗರ್ ವ್ಯವಸ್ಥೆಯನ್ನು ಹಮ್ಮಿಕೊಂಡಿದ್ದೇವೆ. ತಾವೆಲ್ಲ ಕಟ್ಟಡ ಕಾರ್ಮಿಕರು ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ಗೊಳಿಸಬೇಕಂತ ಹೇಳಿ ತಮ್ಮ ಎಲ್ಲರಿಗೂ ಮೊದಲನೇದಾಗಿ ಉತ್ತರ ಕರ್ನಾಟಕ ತತ್ವಮಸಿ ಕಟ್ಟಡ ಕಾರ್ಮಿಕರ ಹಾಗೂ ಇತರ ನಿರ್ಮಾಣ ಕಾರ್ಮಿಕರ ಸಂಘದ ವತಿಯಿಂದ ನಾ ಎಲ್ಲರಿಗೂ ಸ್ವಾಗತವನ್ನು ಕೊಡ್ತೇನೆ. ಇವತ್ತ ಮುಖ್ಯವಾಗಿ ನಾವು ಪ್ರೆಸ್ ಮುಖಾಂತರ ನಮ್ಮ ಕಾರ್ಮಿಕರಿಗೆ ಒಂದು ಸಂದೇಶವನ್ನು ಕೊಡ್ಬೇಕಂತ ಹೇಳಿ ನಮ್ದು ಉದ್ದೇಶವಾಗಿದೆ. ಏನಪ್ಪಾ ಅಂದ್ರೆ ನಮ್ಮ ಕಟ್ಟಡ ಕಾರ್ಮಿಕರು ಸಾಕಷ್ಟು ಕಾರ್ಮಿಕರಿದ್ದಾರೆ. ಅವರಿಗೆ ಸರಿಯಾಗಿ ಮಾಹಿತಿ ಇಲ್ಲದೆ ಯಾವುದೋ ಒಂದು ಪೇಪರ್ಸ್ ಆಗ್ಲಿ, ಆಧಾರ್ ಕಾರ್ಡ್, ವೋಟಿಂಗ್ ಕಾರ್ಡ್ ಯಾವುದೋ ಒಂದು ಮಿಸ್ಟೇಕ್ ಇದ್ರೆ ಬಿಡಪ್ಪ ಎಲ್ಲಿದು ಮಾಡಿಸ್ಬೇಕು ಅಂತ ಹೇಳಿ ಈ ತರ ನೆಗ್ಲಿಜೇಷನ್ ಮಾಡ್ತಾ ಇದ್ದಾರೆ. ಸೊ ಅವರಲ್ಲಿ ಒಂದು ನಾವು ಜಾಗೃತಿಯನ್ನು ಮೂಡಿಸಬೇಕಂತ ಹೇಳಿ ಪ್ರೆಸ್ ಕಾನ್ಫರೆನ್ಸ್ ಮುಖಾಂತರ ಅವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಹೊಸ ಕಾರ್ಡುಗಳನ್ನು ಮಾಡುವ ಕಾರ್ಮಿಕರು ಬಂದು ಅದ್ರ ಬಗ್ಗೆ ತಿಳುವಳಿಕೆಯನ್ನು ತಿಳ್ಕೋಬೇಕು. ನಮ್ಮ ಆಫೀಸಿಗೆ ಭೇಟಿ ನೀಡಬೇಕು. ಬಂದು ಯಾವ ರೀತಿ ಮಾಡಬೇಕು, ಅದಕ್ಕೆ ಯಾವ ರೀತಿ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿ ಕೇಳಬೇಕಂತೇಳಿ ನಾನು ಈ ವೇದಿಕೆ ಮುಖಾಂತರ ಆಗ್ಲಿ ಹಾಗೂ ಮಾಧ್ಯಮದ ಮುಖಾಂತರ ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ಇದೇ ತರ ಈಗ ಹೊಸ ಕಟ್ಟಡ ಕಾರ್ಮಿಕರು ಇದ್ದಾರೆ ಸರ್, ಅವ್ರಿಗೆ ಹೊಸ ಕಾರ್ಡ್ ಮಾಡಿಸ್ಬೇಕಾಗ್ತೈತಿ. ಅವ್ರು ಯಾವ ಬರ್ಬೇಕು, ನಿಮ್ಗೆ ಹೆಂಗೆಲ್ಲ ಕಾಂಟ್ಯಾಕ್ಟ್ ಮಾಡ್ಬೇಕು, ನಿಮ್ ಕಾಂಟ್ಯಾಕ್ಟ್ ನಂಬರ್ ಏನು ಸರ್? ಸೊ ತತ್ವಮಸಿ ಅಂತ ಹೇಳಿ ನಾವು ಹೊಸದಾಗಿ ನೂತನವಾಗಿ ಒಂದು ಆಫೀಸ್ ಅನ್ನು ಆರಂಭ ಮಾಡಿದ್ದೇವೆ ಸರ್. ನೀವು ಮಾಧ್ಯಮದ ಮುಖಾಂತರ ನಾವು ನಿಮ್ಗೆ ನಮ್ಮ ಮೊಬೈಲ್ ನಂಬರ್ಗಳು ಎಲ್ಲಾರು ಕೊಡ್ತೇವೆ. ಸೊ ತಾವೆಲ್ಲರೂ ನಮ್ಮನ್ನು ಸಂಪರ್ಕಿಸಬೇಕಂತ ವಿನಂತಿಸಿಕೊಳ್ಳುತ್ತೇವೆ. ಇದೇ ತರ ಈಗ ಸರ್ ಹೊಸ ಕಟ್ಟಡ ಕಾರ್ಮಿಕರ ರಿಜಿಸ್ಟ್ರೇಷನ್ ಕಾರ್ಡ್ ಮಾಡಿಕೊಡ್ತೀವಿ. ಮಾಡಿಕೊಟ್ಟ ನಂತರ ಅದಕ್ಕೆ ರಿನ್ಯೂವಲ್ ಮಾಡುವ ಬಗ್ಗೆ ಇರ್ತೈತಿ. ಅದು ಮತ್ತೆ ಸ್ವಲ್ಪ ಮಂದಿನ ಮಾಡಿರ್ತಾರೆ ಸರ್, ಮೊದಲು ಮಾಡಿರ್ತಾರೆ. ಆಮೇಲೆ ಅದು ರಿನ್ಯೂವಲ್ ಮಾಡುವ ಟೈಮ್ ಸಮಯ ಬಂದಾಗ ಯಾರ ಕಡೆ ಹೇಗ್ ಸರ್ ಸಿಸ್ಟಮ್ ಏನ್ ಸರ್ ರಿನ್ಯೂವಲ್ ಮಾಡೋದು? ಸಿಸ್ಟಮ್ ನಾವು ರಿನ್ಯೂವಲ್ ಯಾವ ರೀತಿ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಸಾಕಷ್ಟು ಡೂಪ್ಲಿಕೇಟ್ ಕಾರ್ಡ್ಗಳನ್ನು ಬಹಳ ಆಗ್ಬಿಟ್ಟದ. ಬಹಳ ಅಂದ್ರೆ 10% ಒರಿಜಿನಲ್ ಕಾರ್ಮಿಕರು ಮಾಡಿಸಿದ್ರೆ ಒಂದು 90% ಡೂಪ್ಲಿಕೇಟ್ ಕಾರ್ಡ್ಗಳನ್ನು ಆಗಿದ್ದಾವೆ. ಸೊ ಅದಕ್ಕೂ ತಡೆಗಟ್ಟುವಂತ ಕೆಲಸ ನಾವು ಯಾವ ರೀತಿ ಮಾಡಾಕತ್ತೀವಿ ಅಂದ್ರೆ, ಯಾರೋ ಒಬ್ರು ರಿನ್ಯೂವಲ್ ಮಾಡ್ಲಿಕ್ಕೆ ಬಂದ್ರೆ ನಮಗೆ ಇಂಜಿನಿಯರ್ ಲೆಟರ್ ಮುಖಾಂತರ ನಮ್ಮಲ್ಲಿ ಬರಬೇಕು, ನಮ್ಮನ್ನು ಸಂಪರ್ಕಿಸಬೇಕು. ಆಮೇಲೆ ಅವರು 90 days ಅಲ್ಲಿ ಎಲ್ಲೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ ನಮ್ಗೆಲ್ಲ ಸ್ಟೇಟ್ಮೆಂಟ್ ಕೊಡ್ಬೇಕು. ನಂತರ ನಾವು ಪರಿಗಣಿಸಿ ಇವಾಗ ಕಾರ್ಮಿಕ ಅದಾನೋ ಇಲ್ವೋ ಅಂತ ಹೇಳಿ ನೋಡಿಕೊಂಡು ನಂತರ ನಾವು ರಿನ್ಯೂವಲ್ ಅನ್ನು ಮಾಡ್ತೇವೆ. ಈಗ ಸರ್ ಮದುವೆ ಸಹಾಯಧನ ಸರ್, ಈಗ ಕಟ್ಟಡ ಕಾರ್ಮಿಕರು ಇರ್ತಾವ ಸರ್, ಈಗ ನಿಮ್ ರಿಜಿಸ್ಟ್ರೇಷನ್ ಕಾರ್ಡ್ ಆಯ್ತು, ರಿನ್ಯೂವಲ್ ಆಯ್ತು. ಈಗ ಮದುವೆಯಲ್ಲಿ ಕಟ್ಟಡ ಕಾರ್ಮಿಕರಿಗೆ ಮದುವೆ ಕಾರ್ಯಕ್ರಮ ಅಂತದಕ್ಕೆ ಸಹಾಯಧನ ಯಾವ ಸಿಸ್ಟಮ್ ಸಪೋರ್ಟ್ ಮಾಡ್ತೀವಿ ಸರ್? ಮದುವೆ ಸಹಾಯಧನ ಅಂದ್ರೆ ಸರ್ಕಾರದಿಂದ ಬರುವಂತ ಹಣ ಇದೆ. ಸೊ ಕಾರ್ಮಿಕರು ಹೆಚ್ಚು ಸ್ಕೂಲ್ ಅನ್ನು ಕಡಿಮೆ ಕಲ್ತಿರ್ತಾರೆ, ಜನರಲ್ ನಾಲೆಜ್ ಇರುವುದಿಲ್ಲ ಅವರಿಗೆ. ಸೊ ಅವರು ನಮ್ಮಲ್ಲಿ ಬಂದು ಕೇಳಿದ್ರೆ ಅದ್ರ ಬಗ್ಗೆ ನಾವು ಡೀಟೇಲ್ಸ್ ಅನ್ನು ಕೊಡ್ತೀವಿ. ನಮ್ಮ ಕಡೆ ಬರೋಗಿನ ಮುಂಚೆನೂ ಅವರು ಆ ಕಡೆ ಈ ಕಡೆ ಅಲ್ಲಿ ಇಲ್ಲಿ ಸಾಕಷ್ಟು ಆಫೀಸ್ಗಳು ಇದಾವೆ ಹುಬ್ಬಳ್ಳಿ. ಸೊ ಅಲ್ಲಿ ಹೋದ್ಕೊಳ್ಳಿ, ಸ್ವಲ್ಪ ಅಮೌಂಟ್ ಜಾಸ್ತಿ ಹೇಳ್ತಾರೆ, ಅವ್ರಿಗೆ ಅರ್ಥ ಆಗಂಗಿಲ್ಲ ಏನೋ ಇರ್ಬೋದು ಅಂತ ಹೇಳಿ ಅವರು ದುಡಿಯೋದು 600 ರೂಪಾಯಿ. ಅಲೆದಾಡ್ತಾರ ಸರ್, ಅಲೆದಾಡಿ ಎಲ್ಲಾ ಕಡೆ ಅಡ್ಡಾಡಿ ಆಗುವುದು ನಮ್ಗೆ ತ್ರಾಸ ಆಗ್ತಾ ಇದೆ ಅದೆಲ್ಲ ಅಂತ ಹೇಳಿ ನಿಮ್ ಹತ್ರ ಬಂದ್ ಕೂಡ ನೀವು ಯಾವ ತರ ಸಹಾಯ ಮಾಡ್ತೀವಿ ಸರ್? ನಾವು ಆದಷ್ಟು ಕಡಿಮೆ ದರದಲ್ಲಿ ಮಾಡಿಕೊಡುವಂತ ಸಹಾಯವನ್ನು ಮಾಡ್ತೀವಿ. ಇಲ್ಲಿ ಹುಬ್ಬಳ್ಳಿಯಲ್ಲಿ ಕೇಳಿದ್ರು ಹೌದಪ್ಪ, ಈ ಆಫೀಸಲ್ಲಿ ಕಡಿಮೆ ದರದಲ್ಲಿ ನಮ್ ಕೆಲಸ ಆಯ್ತು. ಅದ್ರ ಬಡ ಕಟ್ಟಡ ಕಾರ್ಮಿಕರಿಗೆ ನೀವು ಹೆಚ್ಚಿಗೆ ಸವಲತ್ತು ಕೊಡಲಿಕ್ಕೆ ಅಂತ ಹೇಳಿ ಇದೆಲ್ಲಾನು ಮಾಡ್ಲಿಕ್ಕೆ ನೀವು ಸಿದ್ಧರಿದ್ದೀರಿ. ಅದೇ ತರ ಸರ್ ಸ್ಕಾಲರ್ಶಿಪ್ ಮಕ್ಕಳಿಗೆ ಸರ್ ಸ್ಕಾಲರ್ಶಿಪ್ ಇರುತ್ತೆ ಸರ್, ಆ ಸ್ಕಾಲರ್ಶಿಪ್ ಬಗ್ಗೆ ಏನ್ ಮಾಡ್ತೀವಿ ಸರ್? ಸ್ಕಾಲರ್ಶಿಪ್ ಇದೆಯಲ್ಲ ಸರ್, ಸ್ಕಾಲರ್ಶಿಪ್ ಬಗ್ಗೆ ಅದು ಕೂಡ ಸರ್ಕಾರದಿಂದ ಬರುವಂತದ ಒಂದು ಸ್ಕೀಮ್. ಇದು ಆನ್ಲೈನ್ ಮುಖಾಂತರ ಹಾಕ್ತಾರೆ. ಮಕ್ಕಳದ ಆಧಾರ್ ಕಾರ್ಡ್ ಆಗಲಿ ಎಲ್ಲ ಸವಲತ್ತು ಮಾಡ್ಕೊಡ್ತೀವಿ, ಎಲ್ಲಾ ರೀತಿಯಿಂದ ಸವಲತ್ತು ಮಾಡಿ. ವಯಸ್ಸಾದ್ಮೇಲೆ ಪಿಂಚಣಿ ಸೌಲಭ್ಯ, ಅವರಿಗೆ ವಯಸ್ಸಿನ ಸೌಲಭ್ಯ ಅದನ್ನ ಏನ್ ಮಾಡ್ತೀವಿ ಸರ್? ಯಾವ ತರ ಮಾಡ್ತೀವಿ? ನೀವು ಮಾಡಿಸ್ಕೊಡ್ತೀವಿ ಸರ್?
ಮತ್ತೆ ಕಾರ್ಮಿಕರ ಕಿಟ್, ಆಮೇಲೆ ಈ ಕಟ್ಟಡ ಕಾರ್ಮಿಕರ ಕಿಟ್ ಎಲ್ಲ ಬರ್ತಾವೆ, ವಿತರಣೆ ಮಾಡಿರ್ತಾವ ಸರ್ಕಾರದಿಂದ. ಅದನ್ನ ನೀವೇನಾದ್ರು ಪ್ರೊವೈಡ್ ಮಾಡ್ತಿರೋ ಅಥವಾ ನಿಮಗೆ ಸ್ವಂತ ಖರ್ಚಿಗೆ ಮಾಡ್ಕೊಡ್ತಿರೋ? ಇಲ್ಲ ಇಲ್ಲ, ಸರ್ಕಾರದಿಂದ ಬರುವಂತ ಕಿಟ್ಗಳಲ್ಲಿ ನಾವೆಲ್ಲ ಅವ್ರಿಗೆ ಹಂಚಿಕೆಯನ್ನು ಮಾಡ್ತೀವಿ. ಈ ಕಿಟ್ ನಲ್ಲಿ ಸಾಕಷ್ಟು ಭ್ರಷ್ಟಾಚಾರಗಳು ಆಗ್ತಾ ಇದಾವೆ. ಕಿಟ್ ಕೊಡುವಲ್ಲಿ ಅವರಿಂದ ಹಣ ವಸೂಲು ಮಾಡುವಂತ ಕೆಲಸಗಳನ್ನು ಸಾಕಷ್ಟು ಕಡೆ ಆಗ್ತಾ ಇದಾವೆ. ಸೊ ನಾವು ನಮ್ಮಿಂದ ಅದು ಫ್ರೀಯಾಗಿ ಕಿಟ್ಗಳನ್ನು ಕೊಡುವಂತ ಕೆಲಸಗಳನ್ನು ಮಾಡ್ತೀವಿ. ಇದೇ ತರ ಸರ್ ನಿಮ್ಮ ಹತ್ರ ಈಗ ಮ್ಯಾರೇಜ್ ಸರ್ಟಿಫಿಕೇಟ್, ಈಗ ನಿಮ್ಮ ಮದುವೆ ಆದ ನಂತರ ಸರ್ ಮ್ಯಾರೇಜ್ ಸರ್ಟಿಫಿಕೇಟ್ ಅದನ್ನ ಅವ್ರು ಅಲ್ದಾಡೋಕ್ಕಿಂತ ಅದನ್ನ ನೀವು ಮಾಡ್ಕೊಡ್ತೀರೋ ಅಥವಾ ಅವ್ರು ಅಲ್ದಾಡಿ ಮಾಡ್ಕೊಂಡು ಬರ್ಬೇಕು? ಅದು ನಾವು ಮಾಡ್ಕೊಡ್ತೀವಿ ಸರ್. ಹಾಗೆ ಇದೇ ತರ ಸರ್ ಈಗ ವರ್ಕ್ ಅಲ್ಲಿ ಕೆಲಸ ಹೋಗಿರ್ತಾರೆ ರಿಜಿಸ್ಟ್ರೇಷನ್ ಅಲ್ಲಿ, ಅವ್ರು ಏನಾದ್ರು ಅನಾಹುತ ಆಗಿರುತ್ತೆ ಸರ್. ಈ ಕೆಲಸದ ಮೇಲೆ ಹೋಗಿದ್ಮೇಲೆ ಕಾರ್ಮಿಕರ ಮನೆ ತೆಗೆದು ಬಂದಿರ್ತಾರೆ, ಒಬ್ರು ಹೇಗಿದ್ದ ದಿನಗೂಲಿ ಹೆಂಗಿರ್ತಾರೆ ಸರ್, ಅವ್ರು ಹೋಗಿ ದುಡಿದ್ರೇನೆ ಅವ್ರದೆಲ್ಲ ಮನೆ ಹಿಡಿತಾರೆ. ಅಂತ ಮಂದಿದು ಹೋಗಿರ್ತಾರೆ ಸರ್. ಅಂತವ್ರು ಏನಾದ್ರು ಹೆಚ್ಚು ಕಡಿಮೆ ಅನಾಹುತ ಆದರೆ ಅವ್ರಿಗೇನ್ ನೀವು ಸಪೋರ್ಟ್ ಮಾಡ್ತೀರಾ ಸರ್? ಮುಖ್ಯವಾಗಿ ನಾವು ಆ ಜಾಗದಲ್ಲಿ ಹೋಗಿ ಮೊದಲು ಪರಿಗಣಿಸ್ತೀವಿ. ನಮ್ ಕೈಲಿ ಆದಷ್ಟು ಅವ್ರಿಗೆ ನಾವು ಸಹಾಯ ಮಾಡ್ತೀವಿ. ಅದು ಗೌರ್ಮೆಂಟ್ ಇಂದ ಬರ್ಲಿ ಅದು ಬೇರೆ ವಿಷಯ. ನಮ್ಮ ಸಂಘದಿಂದ ಏನು ಸಾಧ್ಯತೆ ಆಗ್ತೈತಿ ನಾವು ಆದಷ್ಟು ಅವ್ರಿಗೆ ಸಹಾಯ ಮಾಡಿ ಅವ್ರಿಗೆ ತುರ್ತು ಚಿಕಿತ್ಸೆ ಸಲುವಾಗಿ ಇಮಿಡಿಯೇಟ್ಲಿ ಹಾಸ್ಪಿಟಲ್ಗೆ ಒಯ್ಯುವಂತ ಕೆಲಸ ನಾವು ನಮ್ಮ ಸಂಘದ ವತಿಯಿಂದ ನಾವು ಮಾಡೋದು ಪ್ರಯತ್ನ ಮಾಡ್ತೀವಿ. ಯಾವಾಗ ಮಾಡ್ತೀರಿ ಸರ್? ಅವಾಗ ನೀವು ದುರ್ಘಟನೆ ಹಾದಲ್ಲಿ ಮಾಡ್ತೀರೋ ಅಲ್ಲಿ ಹೋಗಿ ಅಲ್ಲಿ ಪರಿಗಣಿಸಿದ ಮೇಲೆ ಮಾಡ್ತೀರಾ? ವಿಷಯ ತಿಳಿದ ನಂತರ ಇಮಿಡಿಯೇಟ್ಲಿ ನಾವು ಆಚರಣೆ ಮಾಡ್ತೀವಿ. ನೀವು ಇಮಿಡಿಯೇಟ್ಲಿ ಹೋಗ್ತೀರಾ ಸರ್ ಅಲ್ಲೇ? ಇದೇ ತರ ಸರ್ ಈಗ ತುರ್ತು ಚಿಕಿತ್ಸೆ ಮಾಡ್ತಾರೆ, ಏನಾದ್ರೂ ಅನಾಹುತದಲ್ಲಿ ನಿಮ್ಮ ಕಟ್ಟಡ ಕಾರ್ಮಿಕರು ಯಾವ್ದೋ ಒಬ್ಬರ ಮರಣ ಹೊಂದಿದರೆ ಅವ್ರಿಗೆ ಮರಣದ ನಂತರದ ಬಗ್ಗೆ ನೀವು ವಿಚಾರ ಮಾಡ್ತೀವಿ ಸರ್? ಸರ್ಕಾರದಿಂದ ನೀವು ಸುರಕ್ಷಿತೀರಾ? ಇದೇ ತರ ನೀವು ಹೇಳಿದ ಹಾಗೆ ನಾವು ನಮ್ಮ ಸ್ವಂತ ಖರ್ಚು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಆ ದೇವರ ಶಕ್ತಿ ಕೊಟ್ಟ ಅಂದ್ರೆ ನಾವು ಫಸ್ಟ್ ಆದಷ್ಟು ನಮ್ಮ ಕೈಲಿ ಎಷ್ಟು ಸಾಧ್ಯತೆ ಐತಿ ನಾವೆಲ್ಲ ಸಂಘದ ನಮ್ಮ ಪದಾಧಿಕಾರಿಗಳಿಂದ ನಮ್ಮಿಂದ ಎಲ್ಲ ಕಾಂಟ್ರಿಬ್ಯೂಷನ್ ಮಾಡಿ ಮೊದಲು ಏನ್ ವ್ಯವಸ್ಥೆ ಮಾಡೋದು ಮಾಡಿ ಮುಂದಿನ ಕ್ರಮ ಗೌರ್ಮೆಂಟ್ ಇಂದ ಯಾವ ಸವಲತ್ತುಗಳು ಬರಬೇಕು, ಯಾವ ರೀತಿ ನಾವು ತರಬೇಕು ಅವೆಲ್ಲ ಪಡೆದುಕೊಂಡು ಅವನಲ್ಲಿ ಮುಟ್ಟಿಸುವಂತ ನಮ್ಮ ಸಂಘದಿಂದ ನಾವು ಕೆಲಸ ಮಾಡ್ತೀವಿ. ಇದೇ ತರ ಸರ್ ಈಗೆಲ್ಲ ಗೌರ್ಮೆಂಟ್ ಏನು ಸವಲತ್ತು ಬರ್ತಾವೋ ಎಲ್ಲ ಕಟ್ಟಡ ಕಾರ್ಮಿಕ ವತಿಯಿಂದ ನೀವು ಅವ್ರಿಗೆ ಪ್ರೊವೈಡ್ ಮಾಡ್ತೀರಾ? 100%. ಏಕೆಂದ್ರೆ ಹೊರಗಡೆ ಸರ್ ಬಹಳ ಹಾವಳಿ ನಡೆದೈತಿ, ನಿಮ್ಗೆಲ್ಲ ಗೊತ್ತಿದ್ದ ವಿಷಯ. ಅದರ ಬಗ್ಗೆ ನೀವೆಲ್ಲ ಕೊಟ್ಟು ಎಲ್ಲ ದೇವರು ನಿಮ್ಗೆ ಶಕ್ತಿ ನೀಡಿ ಉತ್ತರ ಕರ್ನಾಟಕ ತತ್ವಮಸಿ ಕಟ್ಟಡ ಕಾರ್ಮಿಕರ ಸಂಘ ಉನ್ನತ ಶ್ರೇಣಿಗೆ ಹೋಗ್ಲಿ ಅಂತ ಹೇಳಿ ನಾವೆಲ್ಲ ಹರಸ್ತೀವಿ. ಆದ್ರೆ ನೀವು ಆದಷ್ಟು ಎಲ್ಲರೂ ತಮ್ಮ ತನು ಮನ ಧನಲಿಂದ್ರ ಈ ಕಟ್ಟಡ ಕಾರ್ಮಿಕರಿಗೆ ಅನುಕೂಲ ಮಾಡ್ತೀರಿ ಅಂತ ಹೇಳಿ ನಮ್ದು ಒಂದು ಇದಿದೆ. ಇದೇ ತರ ಈಗ ನೀವು ಇನ್ನೊಂದು ಸರ್ ಹೇಳಿದ್ರು, ಇದೇ ತರ ಸರ್ ನಾವು ಪ್ರೋಗ್ರಾಮ್ ಮಾಡ್ಕೊಂಡಿದೀವಿ, ಈಗ ಎಲ್ಲ ಬರ್ಬೇಕಂತ ಹೇಳಿ ಸರ್. ಇಲ್ಲಿ ಯಾರೋ ಕಟ್ಟಡ ಕಾರ್ಮಿಕರಿಗೆ ಇದೆಲ್ಲ ಸವಲತ್ತು ಪಡಿಲಿಕ್ಕೆ, ಆಮೇಲೆ ನಿಮ್ಮ ಕಾರ್ಡ್ ಹಾಕಿ ಕಟ್ಟಡ ಕಾರ್ಮಿಕರ ಕಾರ್ಡ್ ಆಗಿ ಎಲ್ಲ ಇತರೆ ಕಾರ್ಡ್ಗಳ ಮಾಡ್ಬೇಕಂತ ಹೇಳಿದ್ರೆ ನಿಮ್ ಕಡೆ ಎಲ್ಲ ಬರ್ಬೇಕು? ಇದು ಅಡ್ರೆಸ್ ಹೇಳಿ ಸರ್. ಒಂದು ಅಡ್ರೆಸ್ ದಿವಡಿಗೆ ಓಣಿ, ಹರ್ಷಾ ಕಾಂಪ್ಲೆಕ್ಸ್, ಶಾಪ್ ನಂಬರ್ 3, ಹಳೆಯ ಬಳಿ ಪೋಸ್ಟ್ ಆಫೀಸ್ ಹಿಂದ್ಗಡೆ ಬಂದು ನಮ್ಮನ್ನು ಸಂಪರ್ಕಿಸಬಹುದು. ಅದು ಇದು ಪ್ರೋಗ್ರಾಮ್ ಅಂತ ಏನಾದ್ರು ಕಾರ್ಯಕ್ರಮ ಯಾಕೆ ಬಂದಿದೆ ಸರ್? ನಾವು ಒಂದು ಒಳ್ಳೆ ಸಂದೇಶ ಹೋಗ್ಲಿ ಜನರಿಗೆ, ಒಂದು ಒಳ್ಳೆ ಕೆಲಸದಿಂದ ನಮ್ಮ ಆಫೀಸಿನ ಕೆಲಸವನ್ನು ಪ್ರಾರಂಭವಾಗ್ಲಿ ಅಂತ ಹೇಳಿ ಉದ್ದೇಶದಿಂದ ಈ ಕೆಲಸವನ್ನು ನಾವು ತೆಗೆದುಕೊಂಡಿದ್ದೇವೆ. ಸೊ ಎಲ್ಲರೂ ಬಂದು ಇದಕ್ಕೆ ಯಶಸ್ಸನ್ನು ಗಳಿಸಬೇಕಂತ ಹೇಳಿ ನಾನು ಕೇಳ್ಕೊಳ್ತೇನೆ ನಮ್ಮೆಲ್ಲ ಕಾರ್ಮಿಕರಿಂದ. ಅದರ ವಿಷಯ ಏನಂತೇಳಿ ನಾನು ಇನ್ನೂ ಹೇಳಿಲ್ಲ. ಇದೇ ರೀತಿ ಇನ್ನು ಯಾವುದೇ ಕಟ್ಟಡಕ್ಕೆ ಸಂಬಂಧಪಟ್ಟ ಕಟ್ಟಡ ಕಾರ್ಮಿಕರಿಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆಗಳಿದ್ರು ನಮ್ಮ ಆಫೀಸಿಗೆ ಬಂದು ಸಂಪರ್ಕಿಸಬೇಕಂತ ಹೇಳಿ ಎಲ್ಲ ಕಟ್ಟಡ ಕಾರ್ಮಿಕರಲ್ಲಿ ನಾವು ವಿನಂತಿಸುತ್ತೇನೆ. ಹಾಗೂ ಬರುವ ದಿನಗಳಲ್ಲಿ ಎಲ್ಲ ಆಫೀಸಿಗಿಂತ ಒಂದು ಒಳ್ಳೆ ಕಡಿಮೆ ದರದಲ್ಲಿ ಆಗ್ಲಿ ಅಥವಾ ಯಾವುದೇ ಒಂದು ಸಮಸ್ಯೆ ಇದ್ರ ಕಟ್ಟಡ ಕಾರ್ಮಿಕರಿಗೆ ಸಂಬಂಧಪಟ್ಟ ವಿಷಯ ಮಾತ್ರ ಆದಷ್ಟು ನಾವು ಕಡಿಮೆ ದರದಲ್ಲಿ ಮಾಡುವಂತ ಕೆಲಸ ಮಾಡ್ತೀವಿ. ತಾವೆಲ್ಲ ಕಟ್ಟಡ ಕಾರ್ಮಿಕರು ನಮ್ಮ ಹೊಸ ನೂತನವಾಗಿ ಆರಂಭವಾದ ಉತ್ತರ ಕರ್ನಾಟಕ ತತ್ವಮಸಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘಕ್ಕೆ ಬಂದು ಭೇಟಿಯನ್ನು ಕೊಡಬೇಕಂತೇಳಿ ಎಲ್ಲ ಕಟ್ಟಡ ಕಾರ್ಮಿಕರಾಗ್ಲಿ, ಎಲೆಕ್ಟ್ರಿಷಿಯನ್, ಟೈಲ್ಸ್, ಅಲ್ಯೂಮಿನಿಯಂ ಎಲ್ಲ ಕಾರ್ಮಿಕರು, ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಲ್ಲಿ ಎಷ್ಟು ಕಾರ್ಮಿಕರು ಕೆಲಸ ಮಾಡ್ತಾರೆ, ತಾವೆಲ್ಲರೂ ಬಂದು ನಮ್ಮ ಆಫೀಸಿಗೆ ಭೇಟಿ ನೀಡಿ ನಮ್ಮೆಲ್ಲ ಸಂಪರ್ಕಗಳನ್ನು ತಗೊಂಡು ನಮ್ಮ ಸಂಪರ್ಕದಲ್ಲಿ ಇರ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಕರ್ನಾಟಕ ತತ್ವಮಸಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘದ ವತಿಯಿಂದ ಇದೇ ತಿಂಗಳ 25/11/2024 ಸೋಮವಾರದಂದು ಮಧ್ಯಾಹ್ನ 1 ಗಂಟೆಗೆ
ಹಜರತ್ ದಾವೂದ್ ಮಲಿಕ್ ರಹಮತುಲ್ಲಾ ಅಲೈ ಇವರ ಹೆಸರಲ್ಲಿ ನಾವು ಲಂಗರ್ ವ್ಯವಸ್ಥೆಯನ್ನು ನಮ್ಮ ಸಂಘದಿಂದ ಹಮ್ಮಿಕೊಂಡಿದ್ದೇವೆ. ತಾವೆಲ್ಲ ಕಟ್ಟಡ ಕಾರ್ಮಿಕರು ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕಂತ ಹೇಳಿ ತಮ್ಮ ಎಲ್ಲರಿಗೂ ವಿನಂತಿಸಿಕೊಳ್ಳುತ್ತೇನೆ. ಹಾಗೂ ಇಲ್ಲಿ ಬಂದು ನಮ್ಮ ಮಾಧ್ಯಮ ಮಿತ್ರರು ಕೂಡ ಬಂದು ನಮ್ಗೆಲ್ಲ ಈ ಸಹಕಾರವನ್ನು ಕೊಟ್ಟರು. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.